ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜನ್ ಲಾಗ್ಸ್ ಕಣ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ದೇವ್ರ ದರ್ಶನ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಒಬ್ಬರು ಬಸ್ಸಲ್ಲಿ ಹೋದ್ರು, ಇಬ್ಬರು ಗಾಡೀಲಿ ಬಂದ್ವಿ. ಈ ಗಾಡೀಲಿ ಬರೋದು ಪದ್ಧತಿ ಇದೆಯಲ್ಲ ಯಪ್ಪ, ಟ್ರಾಫಿಕ್ ಯಾರಿಗೂ ಬೇಡ ಅನಿಸುತ್ತೆ. ಇಂದನ ಊರಿಗೆ ಹೋದ್ರೆ ಸಾಕು, ಯಾವಾಗಲೂ ಟ್ರಾಫಿಕ್ಕು ಆಗಿರುತ್ತೆ. ಸೊ ಅದರಲ್ಲೂ ರಜದ ದಿನಗಳಲ್ಲಿ ಬಂದರೆ ಮಾತ್ರ ತುಂಬಾ ಟ್ರಾಫಿಕ್ ಇರುತ್ತೆ. ಇನ್ನು ಮಧ್ಯದಲ್ಲಿ ನಾವು ತಿಂಡಿನ ತಿಂದ್ಕೊಂಡು ಹೋಗೋಣ ಅಂತ ಗಾಡಿನ ನಿಲ್ಲಿಸಿ ತಿಂಡಿ ಮುಗಿಸ್ಕೊಂಡು ನಾವು ಬಂದಿದ್ದೆ ಶಿರಾಕ್ ಬಂದ್ವಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಡ್ರಿಪ್ ಐಟಮ್ ಬೇಕಾಗಿತ್ತು. ಹಂಗಾಗಿ ಡ್ರಿಪ್ ಐಟಮ್ನ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಅಂತೂ ಇಂತ ಎಲ್ಲ ಡ್ರಿಪ್ ಐಟಮ್ ಪರ್ಚೇಸ್ ಮಾಡಿದ್ವಿ. ಇನ್ನು ಅಲ್ಲೆಲ್ಲ ಡ್ರಿಪ್ ಐಟಮ್ ಆದಮೇಲೆ ನಾವು ಬಂದಿದ್ದೆ ಡಿಜಿಟಲ್. ಯಾಕಪ್ಪ ಅಂತಂದರೆ ಒಂದು ಟಿ ವಿ ಬೇಕಾಗಿತ್ತು. ಸೊ ಹಂಗಾಗಿ ಟಿ ವಿ ತೊಗೊಳ್ಳೋಣ ಅಂತ ಬಂದ್ವಿ. ಕೊನೆಗೂ ಅಂತೂ ಇಂತೂ ನಮ್ಗೆ ಸೆಲೆಕ್ಟ್ ಆಗೇ ಹೋಯಿತು. ಯಾವುದಂದರೆ LG ಮತ್ತು 43 ಇಂಚಸ್ತು. ಸೊ ಅದು ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಡ್ರಿಪ್ ಐಟಮ್ ಎಲ್ಲ ಕಟ್ಟಿಟ್ಟಿದ್ದೀವಿ ಬನ್ನಿ ಅಂತ ಕಾಲ್ ಬಂತು. ಸೊ ಹಂಗಾಗಿ ನಾವು ಬರ್ತಾ ಟಾಟಾ AC ಮಾಡಿಕೊಂಡು ಬಂದ್ವಿ. ಇನ್ನು ಅಪ್ಪ ಅಣ್ಣ ಮತ್ತು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಐಟಮ್ನೆಲ್ಲ ಅದಕ್ಕೆ ಸ್ಟೋರ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮೆಡಿಕಲ್ ಹತ್ರ ಬಂದ್ವಿ. ಸೊ ಅದ್ರ ಬಿಲ್ ಹೇಳಿಲ್ಲಲ್ವ, 50,000 ಆಗಿತ್ತು. ಸೊ ಅದರಲ್ಲಿ ನಮ್ಮ ಹತ್ರ ಇದ್ದಿದ್ದೆ 40,000. ಹಂಗಾಗಿ ಕೆಲವೊಂದು ಐಟಮ್ಗಳನ್ನ ವಾಪಸ್ ಕೊಟ್ಬಿಟ್ಟು ನಾವಿನ್ನು 39,000ಗೆ ನಾವು ಡ್ರಿಪ್ ಐಟಮ್ನ ಎತ್ಕೊಂಡು ಬಂದ್ವಿ. ಬರ್ತಾ ನಾವು ಮೆಡಿಕಲಲ್ಲಿ ನನ್ನ ಮಗುನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಮೆಡಿಕಲಲ್ಲಿ ಅವ್ನಿಗೆ ಔಷಧಿಗಳನ್ನ ತರಬೇಕಾಗಿತ್ತು. ತೊಗೊಂಡು ಮನೆ ಹತ್ರ ಬಂದ್ವಿ. ಇಲ್ಲಿ ಹೊಲ್ದ ಹತ್ರ ಡ್ರಿಪ್ ಐಟಮ್ ಎಲ್ಲ ಇಳಿಸ್ಬೇಕಾಗಿತ್ತು. ಸೊ ನಮ್ಮ ಮನೆಯವರು ಮತ್ತು ಅಣ್ಣನೇ ತುಂಬಾ ಕಷ್ಟಪಡ್ಕೊಂಡೆಲ್ಲ ಇಳಿಸಿದ್ರು. ಇನ್ನು ಕೆಲವೊಂದು ಐಟಮ್ಗಳನ್ನ ಅಂಗಡೀಲಿ ಇಡೋಣ ಅಂತಂದ್ಬಿಟ್ಟು ಬೀಗ ತೆಗಿಯೋಕೆ ಹೋದ್ರು. ಬೀಗ ಬರಲಿಲ್ಲ. ಹಂಗಾಗಿ ಬೀಗ ಹೊಡೆಯೋದೊಂದು ಕಲೆ ಅಂತ ಹೇಳ್ಬಿಟ್ಟು ನಾವು ಅಂಕಲ್ ಬೀಗನ ಹೊಡೆದು ಕೊಟ್ಟರು. ಇದು ನೋಡಿ ಮುಂಚೆ ಅಂಗಡಿ ಆಗಿತ್ತು, ಈಗ ಸ್ಟೋರ್ ರೂಮ್ ಆಗಿದೆ. ಇನ್ನು ಆಗಲೇ ಏನು ಟಿವಿಗೆ ನಮಗೆ ಗಿಫ್ಟ್ ಕೊಟ್ಟಿದ್ದು ಅದನ್ನು ನನ್ನ ಮಗ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ಓಪನ್ ಮಾಡಿದ. ಕ್ವಾಲಿಟಿ ತುಂಬಾ ಕಡಿಮೆ ಇತ್ತು, ಏನೂ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಇನ್ನು ನನ್ನ ಮಗ ಎಲ್ಲರೂ ಶೂಗೆ ಪಾಲಿಷ್ ಮಾಡಿದ್ರೆ ಇವನೇನು ಮಾಡ್ತಿದ್ದಾನೆ ನೋಡಿ, ಇಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಪಾಲಿಷ್ ಮಾಡ್ತಾ ಇದ್ದಾನೆ. ಎಷ್ಟು ಚೂಟಿ ಇದ್ದಾನೆ ಹುಡುಗ. ಸೊ ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಆಲ್, ಬಾಯ್, ಟೇಕ್ ಕೇರ್.